ಪೋಸ್ಟ್ ಹೆಣ್ಣು ಮಕ್ಕಳದು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ? ನೋಡಿದ್ದೀರಾ ಯಾರಾದ್ರೂ? ನಾನಂತೂ ನೋಡಿಲ್ಲ. ಇಲ್ಲ. ಕೇಳಿದ್ರು ನಮ್ಮ ಅರುಣವರು, ಹಾಗಾದ್ರೆ ಹೆಣ್ಣು ಮಕ್ಕಳದ ಶ್ರದ್ಧಾಂಜಲಿ ಪೋಸ್ಟರ್ ಯಾವಾಗ ಬರುತ್ತೆ? ಹೆಣ್ಣು ಮಕ್ಕಳದ ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಹೊಡಿತಾರೆ ಏಜ್ ಹೆಣ್ಣು ಮಕ್ಕಳು. ನಮ್ಮ ಗಂಡು ಮಕ್ಕಳು ಮಿನಿಮಮ್ 90 ಇಂದ ಫುಲ್ ಬಾಟ್ ಹೊಡಿತಾರೆ ಬ್ಯಾಕ್ ಸೈಡ್. ಅದಕ್ಕೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಹುಡುಗರು ಈ ತರ ಮಾತಾಡ್ತಾ ಇದ್ದ. ಯಾರ್ಯಾರು ಮದುವೆ ಆಗಿದ್ದೀರ ಗಂಡಸರು, ದಯವಿಟ್ಟು ನಿಮ್ಮ ಹೆಂಡತಿ ಪಕ್ಕದಲ್ಲಿ ಇರಬೇಕಾದ್ರೆ ಯಾವುದಾದ್ರೂ ಫೋನ್ ಬಂದ್ರೆ ನೀವು ಸ್ಪೀಕರ್ ಆನ್ ಮಾಡಿ ರಿಸೀವ್ ಮಾಡಬೇಡಿ. ಯಾಕೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಒಂದು ಫ್ರೆಂಡ್ ಆಗಿದ್ರೆ ಓಕೆ, ಕೆಟ್ಟದಾಗ ಬೈದ್ರು ಓಕೆ, ಬಿ ತಪ್ಪಿ ಒಂದು ಹೆಣ್ಣು ಮಗಳದು ಬಂದುಬಿಟ್ರೆ ನಂಬರ್, ಅದೇನಾದ್ರೂ ಅವಳು ಸಾರಿ ರಾಂಗ್ ನಂಬರ್ ಅಂತ ಅಂದುಬಿಟ್ರೆ ಸ್ಪೀಕರ್ ಆನ್ ಮಾಡಿದಾಗ ಹೆಂಡತಿ ಎದುರುಗಡೆ ಯಾರ ಅವಳು ಏನು ಎತ್ತ 1 ತಿಂಗಳ ತನಕ ಬಿಟ್ಬಿಡ್ತಾರೆ, ನಂಬೋದೇ ಇಲ್ಲ. ಅವಾಗ ಇಷ್ಟೆಲ್ಲ ಕೆಳಗೆ ಬಿಡ್ತಾರೆ. ಇಷ್ಟೆಲ್ಲ ಹೇಳೋ ನನಗೆ ಫೋನ್ ಬಂತು, ನಾನು ಸ್ಪೀಕರ್ ಆನ್ ಮಾಡಿಬಿಟ್ಟೆ. ಪಕ್ಕದಲ್ಲಿ ಹೆಂಡತಿ ಕೂತವಳೆ, ತಿಂಡಿ ತಿಂತಾ ಇದ್ದೆ. ನಾನು ನೋಡಿದ್ರೆ ಹೆಣ್ಣಿನ ವಯಸ್ಸೇ ಬಂದ್ಬಿಡದ. ಹಲೋ ಗೋಪಿ ಅವರ? ನಾನು ಹಿಂಗೆ ನೋಡಿ ನನ್ನ ತನಕ ಹೆಂಡತಿ ಪಕ್ಕದಲ್ಲೇ ಬಂದು ಕೂತವಳೆ. ಮಾತಾಡಿ ಅಂತ ಸಿಗ್ನಲ್ ಕೊಟ್ಟರು, ಮಾತಾಡ್ಬಿಟ್ರೆ ಬಂಡವಾಳ ಬರಲಿಲ್ಲ ಬಿಡ್ತಾನೆ ಅಂದ್ರು. ನಾನು ಹಳೆ ಕೇಸ್ ಯಾವುದು ಓಪನಿಂಗ್ ಆಗದೆ ಇರಲಿ ಅಂತ ದೇವ್ರನ್ನೆಲ್ಲ ಜ್ಞಾಪಿಸ್ಕೊಂಡೆ. ಹೇಳಿ ಮೇಡಮ್ ಅಂದೆ. ಅಲ್ಲಿಂದ ಏನು ಹೇಳಬೇಕು? ಗೋಪಿಯವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ ನಿಮ್ಮನ್ನೇ ಬುಕ್ ಮಾಡಕ್ಕೆ ಹೇಳೋರೆ. ನನಗೆ ಗಾಬರಿ. ನನ್ನ ಹೆಂಡತಿ ಹಿಂಗೆ ನೋಡ್ತಾವಳೆ. ರೇ ಮೇಡಮ್ ಅವ್ರು ಏನು ಹೇಳ್ತಾ ಇದ್ದೀರ ಅಂದೆ. ಅದೇ ಸರ್, ದೇವೇಗೌಡರು ಸಿದ್ದರಾಮಯ್ಯ ಥರ ಮಾತಾಡ್ತಿರಲ್ಲ, ವಯಸ್ಸು. ಅಯ್ಯೋ ನಿನ್ನ ಬಾಯಿಗಿಟ್ಟಾಕ, ಅದು ವಯಸ್ಸಲ್ಲಮ್ಮ, ವಾಯ್ಸು. ಒಂದು ಕ್ಷಣದಲ್ಲಿ ನನ್ನ ಹೆಂಡತಿಗೂ ನನಗೂ ಡಿವೋರ್ಸ್ ಕೊಡಿಸ್ಬಿಡ್ತಿದ್ದಲ್ಲ. ಏನು ಅದೇ ಕಾರ್ಯಕ್ರಮ ಬುಕ್ ಮಾಡ್ತಾರೆ ಸರ್. ನೀನು ನನ್ನ ಮಗಳಮ್ಮ ಅಂತ P1 ಸರ್. ಬನ್ನಿ ಸರ್ ಇವ್ರು ಕೊಡ್ತೀನಿ ಅಂತ ಮೇಡಮ್ ಕೊಟ್ಟರು. ಅಧ್ಯಕ್ಷರು ಮೇಡಮ್ ಸರ್ ನೀವು ಹೆಂಗಸರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತೀರಂತೆ, ಅದಕ್ಕೆ ಈ ಸರ್ ಮಹಿಳಾ ದಿನಾಚರಣೆಗೆ ನೀವೇ ಗೆಸ್ಟು ಅಂದರು. ನನಗೆ ಬಹಳ ಖುಷಿ ಆಯಿತು, ಒಪ್ಕೊಂಡೆ. ಹೋದೆ ಅಲ್ಲಿಗೆ ಕೃಷ್ಣೇಗೌಡರು, ಪ್ರಾಣೇಶ್ವರ್ ಎಲ್ಲ ಹೋಗಿದ್ರಂತೆ. ಎಂಟ್ರೆನ್ಸ್ ಅಲ್ಲಿ ಹೋದೆ, ನಮಸ್ಕಾರ ಅಂದ್ರು. ಸೆಕ್ಯೂರಿಟಿ ಲೇಡೀಸ್, ಒಳಗಡೆ 4 ಜನ ಹೆಣ್ಮಕ್ಳು ಹೂ ಕೊಟ್ಟರು ಲೇಡೀಸ್. ಮುಂದೆ ಒಂದು ಪೋಸ್ಟ್ ಹಾಕಿತ್ತು ಲೇಡಿ, ಅಲ್ಲಿ ಸೂಚನೆ ಬರೆದಿತ್ತು. ಏನಂತ ಬರೆದಿತ್ತು? ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ. ಈಗ ನಾನು ಒಳಗಡೆ ಹೋಗೋದ ಬೇಡವ? ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂದ್ರೆ ಹೆಣ್ಮಕ್ಳು ಟಾಯ್ಲೆಟ್ ಮುಂದೆ ನಿಂತು ಒಳಗಡೆ ಹೋಗಲ್ಲ ಬೇಡವ ಅನ್ನಂಗೆ ಆಗುತ್ತೆ. ನಾನಿದ್ದದ್ದೇ ಹೆಣ್ಮಕ್ಳಿಗೆ ಕಡ್ಡಾಯವಾಗಿ ಅಂತ ಹಾಕಿದ್ರ ನಾನು ಹೆಂಗ್ ಬರೋದು ಅಂದೆ. ಅದೆಲ್ಲ ಪುಂಡ ಪೋಖ್ರಿ ಬರ್ತಾರೆ ಅಂತ ನೀವು ಬನ್ನಿ ಸರ್ ಅಂದರು. ಸ್ಟೇಜ್ ಮೇಲೆ ಕೂತ್ಕೊಂಡೆ. ಈ ಕಡೆ ಚೇರ್ ಲೇಡೀಸ್, ಈ ಕಡೆ ಚೇರ್ ಲೇಡೀಸ್, ಫುಲ್ ಲೇಡೀಸ್, ಕ್ಯಾಮ್ರಾದವ್ರು ಲೇಡೀಸ್, ಮೈಕ್ ಅವ್ರು ಲೇಡೀಸ್. ನಾನು ಫೋನ್ ತೆಗೆದೆ, ವಿಡಿಯೋ ಕಾಲ್ ಮಾಡಿದೆ. ಯಾರಿಗೆ? ನನ್ನ ಹೆಂಡತಿಗೆ. ನೋಡಿ ಇವತ್ತು ಬರೀ ಹೆಂಗಸರಿ ಕಾರ್ಯಕ್ರಮದಲ್ಲಿ ನೋವು ಗಂಡಸರು ಹೊಟ್ಟೆ ಉರ್ಗಂಡು ಸಾಯಿ. ಮನೆಗೆ ಹೋದ್ಮೇಲೆ ರೂಪಿಸ್ಕೊಳ್ಳೋ ಪ್ರೋಗ್ರಾಮ್ ಇರುತ್ತೆ, ಸುಮ್ಮನೆ ಇರಬೇಕು ಅವೆಲ್ಲ ಗಂಡ ಹೆಂಡತಿ ಅಂದಮೇಲೆ. ನಾನು ಕೂತ್ಕೊಂಡೆ. ಹಿಂಗೆ ನಿರೂಪಕಿ ಮೇಡಮ್ ಚೆನ್ನಾಗಿ ಭಾಷಣ ಮಾತಾಡ್ತಾರಲ್ಲ, ಹಂಗೆ ಮಿಮಿಕ್ರಿ ಗೋಪಿಯವ್ರು ಬಂದಿದ್ದಾರೆ, ಮಿಮಿಕ್ರಿ ಗೋಪಿಯವ್ರು ಚಪ್ಪಾಳೆ ಕೊಡಿ, ಈಗ ಅವ್ರ ಕಾರ್ಯಕ್ರಮ ಅಂದರು. ನಾನು ಎದ್ದೇಳಿದೆ. ಈಗ ಅಂದ್ರೆ ಈಗಲ್ಲ ಸರ್, ಅಧ್ಯಕ್ಷರೇ ಭಾಷಣ ಆದಮೇಲೆ ಅಂದರು. ಆಯ್ತು ಅಂತ ಕೂತ್ಕೊಂಡು ಅಧ್ಯಕ್ಷನಿ ಫೋನಲ್ಲಿದ್ದರು. ಮಂಡ್ಯ ಕಾರ್ಯಕ್ರಮ, ಮೈಸೂರು ಕಾರ್ಯಕ್ರಮ, ಮೇಡಮ್ ನಿಮ್ದೇ ಕಾರ್ಯಕ್ರಮ ಬನ್ನಿ ಅಂದರು. ಅವ್ರು ಎದ್ದೋಗಿ ಆ ಪೋಡಿಯಂ ಹತ್ರ ನಿಂತ್ಕೊಂಡು ಮುಂದುಗಡೆ ಕೈ ಮುಡ್ಕೊಂಡಿರೋ ಲೇಡಿ, ಮೇಡಮ್ ಹೆಣ್ಮಕ್ಳ ಬಗ್ಗೆ ಜೋಶಾಗಿ ಭಾಷಣ ಮಾಡಿ, ಈ ಗಂಡಸರು ನೋಡಿ ಕೈ ಮುರಿದಾಕವ್ರೆ, ಕುಡ್ಕೊಂಬಂದು ನನ್ನ ಗಂಡ ಅಂತ ಎಲ್ಲ ಈ ಗಂಡಸರಿಗೆ ಧಿಕ್ಕಾರ ಅಂತ ಶುರು ಮಾಡ್ಕೊಂಡು, ಕೂತ್ಕೊಂಡ್ರಮ್ಮ ಈಗ ಭಾಷಣ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ನಿಂತವ್ರೆ. ಫುಲ್ ಲೇಡೀಸ್ ಮಧ್ಯೆ ನಾನೊಬ್ಬ, ಎಲ್ಲ ಲೇಡೀಸ್. ಅವ್ರ ಭಾಷಣ ಹೆಂಗ್ ಶುರು ಮಾಡಿದ್ರು ಗೊತ್ತಾ? ಈ ಹಾಳಾದ ಗಂಡಸ ಸಮಾಜ ಇದೆಯಲ್ಲ ಅಂದ್ರು. ಅವ್ರ ಕೈ ಆಕ್ಷನ್ ಹಿಂಗ್ ಬಂದ್ರೆ ಹಾಳಾದ ಗಂಡಸ ಸಮಾಜ ಇದೆಯಲ್ಲ ಅಂದ್ರೆ, ಈ ಲೈನಲ್ಲಿ ಗಂಡಸ ಸಮಾಜ ಇರೋದು ಒಂದೇ. ಅವ್ರು ಹಿಂಗಾದ್ರೂ ಅನ್ನಬಾರ್ದಾಗಿತ್ತ. ಆ ಕೈನ ಗೋಡೆ ಇತ್ತು. ನಾನು ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವರು, ಆಲ್ ರೈಟ್ ಮುಂದೆ ಹೋಗೋಣ, ಇವ್ರಿಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ ಅಂತ ಅಂತಿರ್ತಾರಲ್ಲ, ಇವ್ರದ್ದು ಹಂಗೆ ಕೈ ಆಕ್ಷನ್ ಅಂತ ನಾನು ಒಂದ್ಸಲ ಅಂದ್ರು. ಬಿಡಿ ಅಂದ್ರೆ ಹಾಳಾದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು, ಅವ್ರ ಕೈ ಆಕ್ಷನ್ ಹಿಂಗಿದೆ. ಅದಕ್ಕೆ ತಕ್ಕಂಗೆ ಮಾತು ಬರ್ತಾ ಇದೆ. ನಾನು ಅಲ್ಲಿ ಕೂತಿದ್ದೀನಿ, ಎಲ್ಲ ನನಗೆ ತಿವುದಂಗೆ ಆಗ್ತಾ ಇದೆ. ಹೆಂಗೆ ಈ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗವ್ರಿ, ಬಾಣ ಇದ್ದಂಗವ್ರಿ, ಮುಳ್ಳಂದಿ ಇದ್ದಂಗವ್ರಿ.
ಇವರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಣುಮಕ್ಕಳು ಕೊಟ್ಟು ಮದುವೆ ಮಾಡೋದ್ರಲ್ಲಿ ವರದಕ್ಷಿಣೆ ಬೇರೆ ಕೊಡಬೇಕು ನಾಯಿ ನನ್ನ ಮಕ್ಕಳಿಗೆ. ನನಗೆ ಮೂತಿಗೆ ತಿವ್ರಂಗಾಯ್ತು. ಓರೆಯ ಮಾಡಯ್ಯ ಎನ್ನ ಕಾಯವ ಗಂಟಿಗೆಯ ಮಾಡಿಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಎಂದ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ 32 ರಾಗವ ಪಾಡಯ್ಯ 32 ರಾಗವ ಪಾಡಯ್ಯ ಎನ್ನ ಊರದಲ್ಲೊತ್ತಿ ನಿನ್ನ ಜಯಗಾನವ ಬಾರಿಸು ಕೂಡಲ ಸಂಗಮ ದೇವ ಬಾರಿಸು ಕೂಡಲ ಸಂಗಮ ದೇವ. ಕುಡಿದು ತಳಕ್ಕೆ ಕುಡಿದು ನಲಿದು ರಗಟ್ಟಿನಲ್ಲಿ